ಇನ್ನು ಗದಗ ಜಿಲ್ಲೆಯಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ. ಕೊಟ್ಟಿದ್ದು ಬಿಡಿಗಾಸು, ಬಡ್ಡಿ ಹೆಸರಿನಲ್ಲಿ ಜಮೀನನ್ನ ಗುಳುಂ ಮಾಡಲಾಗಿದೆ. ಮೋಸಗಾರರಿಂದ ಜಮೀನನ್ನ ಕಳೆದುಕೊಂಡು ರೈತ ಇದೀಗ ಗೋಳಾಡ್ತಾ ಇದ್ದಾರೆ, ನರಳಾಟವನ್ನು ಪಡುತ್ತಿದ್ದಾರೆ. ಬಡ್ಡಿ ದಂಧೆಕೋರರಾದ ಯುವರಾಜ್ ಕೊರವರ ತಂಡದಿಂದ ಈ ಒಂದು ಕೃತ್ಯ ನಡೆದಿದೆ. ಬೆಳೆಹೋಡ ಗ್ರಾಮದ ಮೊಹಮ್ಮದ್ ರಫೀಕ್ ದೊಡ್ಡಮನಿ ಎಂಬ ರೈತ ಜಮೀನ್ ಬಿಟ್ಟು ಕೊಡುವಂತೆ ರೈತನಿಗೆ ಧಮಕಿಯನ್ನ ಕೂಡ ಹಾಕಲಾಗಿದೆ. ಗದಗ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದು. ಬಡ್ಡಿ ದಂಧೆಕೋರರ ಅಟ್ಟಹಾಸ ಜೋರಾಗಿತ್ತು. ಕೊಟ್ಟಿದ್ದು ಬಿಡುಗಾಸು, ಆದರೆ ಬಡ್ಡಿ ಹೆಸರಿನಲ್ಲಿ ಜಮೀನನ್ನ ಗುಳುಂ ಮಾಡಿದ್ದಾರೆ. ಬಡ್ಡಿ ದಂಧೆಕೋರರ ಯುವರಾಜ್ ಕೊರವರ ತಂಡದಿಂದ ನಡೆದಿರುವಂತಹ ಕೃತ್ಯ ಇದು. ಬೆಳೆಹೋಡ ಗ್ರಾಮದ ಮೊಹಮ್ಮದ್ ರಫೀಕ್ ದೊಡ್ಡಮನಿ ಎಂಬ ರೈತ ಇದೀಗ ಗೋಳಾಡ್ತಿದ್ದಾರೆ. ಜಮೀನ್ ಬಿಟ್ಟು ಕೊಡುವಂತೆ ರೈತನಿಗೆ ಧಮಕಿಯನ್ನ ಕೂಡ ಹಾಕಿದ್ದಾರೆ ಕಿರಾತಕರು. ನ್ಯಾಯಕ್ಕಾಗಿ ಎಸ್ಪಿ ರೋಹನ್ ಜಗದೀಶ್ ಮೊರೆ ಹೋಗಿದ್ದಾರೆ ರೈತರು. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ನೊಂದಂಥ ಅಧಿಕಾರಿ ಇದೀಗ ರೈತ ಹೋಗಿದ್ದಾರೆ, ನ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ. ಬಡ್ಡಿಗೆ ದುಡ್ಡನ್ನ ಇಸ್ಕೊಂಡಿದ್ರು. ಆಕ್ಚುಲಿ ಇವಾಗ ಕಾನೂನಿನ ಪ್ರಕಾರ ನೋಡೋದಾದ್ರೆ ಯಾರು ಕೂಡ ಬಡ್ಡಿಗೆ ಕೊಡೋ ಹಾಗಿಲ್ಲ ಹಣವನ್ನ, ಆದ್ರೂ ಕೂಡ ಕೊಟ್ಟಿದ್ದಾರೆ. ಕೊಟ್ಟಿದ ನಂತರ ಬಿಡುಗಾಸ್ ಇಸ್ಕೊಂಡಿದ್ದ ಅಷ್ಟೇ, ಏನ್ ತುಂಬಾ ದುಡ್ಡನ್ನ ಇಸ್ಕೊಂಡಿರ್ಲಿಲ್ಲ. ಅವರು ಬಿಡುಗಾಸನ್ನ ಇಸ್ಕೊಂಡು ಅವ್ರ ಪಾಡಿಗೆ ಅವ್ರು ಕಟ್ತಾ ಇದ್ರು. ಆದ್ರೆ ಅದಕ್ಕೆ ಜಮೀನನ್ನ ಕಬಳಿಸೋದಕ್ಕೆ ಹೋಗಿರುವಂತದ್ದು ಆತ. ಹಾಗಾಗಿ ರೈತರು ಇದೀಗ ಗೋಳಾಟವನ್ನು ಮಾಡಿದ್ದಾನೆ ಆ ರೈತ. ತದನಂತರ ಅಧಿಕಾರಿಗಳಿಗೆ ಕುರಿತಾಗಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾನೆ. ನನಗೆ ನ್ಯಾಯ ಕೊಡಿಸಿ ಅಂತ ಎಸ್ಪಿ ರೋಹನ್ ಜಗದೀಶ್ ಅವರ ಮೊರೆ ಹೋಗಿದ್ದಾರೆ ರೈತ. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕ ಪುಟ್ಟ ಅಮೌಂಟ್ ಕೊಟ್ಟು ಇರುವಂತಹ ಜಮೀನನ್ನ ಕಬಳಿಸಕ್ ಹೋಗಿದ್ರಿಂದ ರೈತ ಏನ್ ಮಾಡ್ಬೇಕು ಇವಾಗ? ಏನೋ ಸಾಲ ಇಸ್ಕೊಂಡಿದ್ದಾರೆ, ಕಷ್ಟ ಆಗಿತ್ತು, ಕಟ್ತಾ ಇದ್ರು. ಆದ್ರೂ ಕೂಡ ಇದೀಗ ಅವನ ಜೀವನಕ್ಕೆ ಇದ್ದಂತ ಮುಂದೆ ಒಂದು ಆಧಾರ ಅಂತ ಅಂದ್ರೆ ಅದು ಜಮೀನು. ಅದರಿಂದನೇ ದುಡ್ದು ಇವ್ರ ಹಣವನ್ನ ಕೊಡ್ತಾ ಇದ್ದ. ಆ ಜಮೀನನ್ನೇ ಕಬಳಿಸೋದಕ್ಕೆ ಹೋದ್ರೆ ಏನ್ ಮಾಡ್ಬೇಕು ಆ ರೈತ? ಅದಕ್ಕೋಸ್ಕರ ನನಗೆ ನ್ಯಾಯ ಕೊಡಿ ಅಂತ ಹೋಗಿದ್ದಾರೆ ಇದೀಗ. ರೌಡಿ ಶೀಟರ್ ಯುವರಾಜ್ ಕೊರವರ ಹಾಗೂ ಆತನ ತಂಡದಿಂದ ಈ ಒಂದು ಗಲಾಟೆ ಆಗಿದ್ದಂಥದ್ದು. ಜಮೀನನ್ನ ಕಬಳಿಸೋದಕ್ಕೆ ಹೋಗಿ ಗಲಾಟೆಯನ್ನು ಕೂಡ ಮಾಡಿದ್ದಾರೆ. ರವಿ ಕೌಜಗೇರ, ಬಸನಗೌಡ ಕರಮುಡಿ, ಶೇಷಗಿರಿಸ ಬಾಕಳೆ ಹಾಗೂ ಜಗದೀಶ್ ಅಯ್ಯನಗೌಡ ತಂಡದಿಂದ ಈ ಒಂದು ಕೃತ್ಯ ಆಗಿದೆ. ಬೆಳೆಹೋಡ ಗ್ರಾಮದ ರೈತ ಮೊಹಮ್ಮದ್ ರಫೀಕ್ ದೊಡ್ಡಮನಿ ಅವರ ಸಹೋದರರಿಗೆ ಮೋಸ ಕೂಡ ಆಗಿತ್ತು. 2023ರಲ್ಲಿ ಯುವರಾಜ್ ಕೊರವರ ಬಳಿ 17 ಲಕ್ಷ ಅಸಲಿಗೆ 2.50 ರೂಪಾಯಿ ಬಡ್ಡಿ ಅಂತೆ ಜಮೀನನ್ನ ಅಡಮಾನ ಇಟ್ಟಿದ್ರು. 17 ಲಕ್ಷ ಸಾಲವನ್ನ ಪಡೆದುಕೊಂಡಿದ್ದಂಥದ್ದು. ಆದ್ರೆ ಈಗ 17 ಲಕ್ಷ ರೂಪಾಯಿಗೂ ಕೂಡ 80 ಲಕ್ಷ ಬಡ್ಡಿ ಮಾಡಿ ಜಮೀನನ್ನ ಲಪಟಾಯಿಸೋದಕ್ಕೆ ಕಿರಾತಕ ಹೋಗಿದ್ದ. ಜಮೀನ್ ಬಿಟ್ಟು ಕೊಡುವಂತೆ ಜಮೀನಿಗೆ ತೆರಳಿ ರೈತರಿಗೆ ಧಮಕಿಯನ್ನು ಕೂಡ ಹಾಕಿದ್ದಾನೆ. ನ್ಯಾಯಕ್ಕಾಗಿ ಗದಗ ಎಸ್ಪಿ ರೋಹನ್ ಜಗದೀಶ್ ಅವರ ಮೊರೆ ಹೋಗಿದ್ದಾರೆ ರೈತ. ನನ್ನ ಜಮೀನನ್ನ ಉಳಿಸ್ಕೊಡಿ ಅಂತ ಎಸ್ಪಿ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ರೌಡಿ ಶೀಟರ್ ಯುವರಾಜನ ಮನೆ ಮೇಲೆ ದಾಳಿ ಕೂಡ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಕೆಲವೊಂದಷ್ಟು ಗಲಾಟೆಗಳು ಆಗಿತ್ತು. ದಾಖಲೆಗಳು ಕೂಡ ಪತ್ತೆಯಾಗಿದ್ವು. ಹಲವು ಮೇರೆ ಹಲ್ಲೆ ಕೂಡ ಆಗಿತ್ತು. ಇದೇ ಸಂದರ್ಭದಲ್ಲಿ ಧಮಕಿ ಹಾಕಿರುವಂತಹ ಹಲವು ಕೇಸ್ಗಳು ಯುವರಾಜ್ನ ಮೇಲೆ ದಾಖಲಾಗಿತ್ತು. ಯುವರಾಜ್ ಕೊರವರ, ರವಿ ಕೌಜಗೇರ ಬಂಧನ ಮಾಡಿದ್ದಾರೆ ಆಲ್ರೆಡಿ ಪೊಲೀಸರು. ಬಸನಗೌಡ ಕರಮುಡಿ, ಶೇಷಗಿರಿಸ ಬಾಕಳೆ ಹಾಗೂ ಜಗದೀಶ್ ಅಯ್ಯನಗೌಡ ಬಂಧನಕ್ಕೆ ಪೊಲೀಸರು ಬಲೆಯನ್ನ ಬೀಸಿದ್ದಾರೆ. ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಬಡ್ಡಿ ಹೆಸರಿನಲ್ಲಿ ಜಮೀನನ್ನ ಗುಳುಂ ಮಾಡೋದಕ್ಕೆ ಹೋಗಿದ್ದಂಥದ್ದು. ಬಡ್ಡಿ ದಂಧೆಕೋರರ ಅಟ್ಟಹಾಸ ಜೋರಾಗಿತ್ತು. ಹಾಗಾಗಿ ನ್ಯಾಯ ಕೊಡಿ, ನನ್ನ ಜಮೀನನ್ನ ಉಳಿಸ್ಕೊಡಿ ಅಂತ ಕೇಳಿದ್ದಾನೆ ರೈತ. ನಾವು 5 ಎಕರೆ ಹೊಲ ಹಾಪ್ನೊಂದಂತ ಬರ್ಸ್ಕೊಂಡಿದ್ರಿ. ಯಾರು? ಯುವರಾಜನರು ಬೇರೆ ಹೆಸರಿಗೆ ಮಾಡಿದ್ರಿ. ಅವರು ಸಿರಸ್ಕರ್ ಬಾಕಳೆ ಅಂತೇಳಿ ಅವ್ರ ಹೆಸರಲ್ಲೇ ಮಾಡಿದ್ರು. ನಾವು ಅದನ್ನು ಬಡ್ಡಿ ಅವ್ರದಂಗ ಮಾತಾಡಿದ್ರಿ. ಆ ಆಸ್ತಿನ ಅವರು ಮಾಡ್ಕೊಂಬಿಟ್ರೆ ನಮ್ಮೆಲ್ಲ ಸೈಗಿ ಎಲ್ಲ ತೊಗೊಂಡು ಮಾಡ್ಕೊಂಡು ಅವ್ರ ಹೆಸರಲ್ಲೇ ಮಾಡಿಬಿಟ್ರಿ ಅವರು. ಹ್ಞೂ ರೀ. ಈಗ ಬಿಟ್ಟು ಕೊಡ್ತೀವಂತ ಮಾತಿತ್ತು ಅದು. ಈಗ ಅವರು ಪೂರಾ ಈಗ ಮಾಡ್ಕೊಂಡು ನಮಗೆ ಹೊಲಕ್ಕೆ ಈಗ ಕಬ್ಜಾ ನಮ್ಮ ಕಡೆನೇ ಇತ್ತು ಹೊಲ. ಅದು ಈಗ ಕಬ್ಜಾ ಬಂದಾರೆ ಅವರು. ಹ್ಞೂ ರೀ. ನಮ್ಗೆ ರೊಕ್ಕದ ಅಡಚಣೆ ಇತ್ತು ರೀ. ಹ್ಞೂ ತೊಗೊಂಡಿದ್ರಿ. 17 ಲಕ್ಷ ರೂಪಾಯಿ ತೊಗೊಂಡಿದ್ರಿ. ಹ್ಞೂ. ಬಡ್ಡಿ 2.5 ರೂಪಾಯಿದಂಗೆ ಬಡ್ಡಿ ಹಂಗೆ ಮಾತಾಡಿ ತೊಗೊಂಡಿದ್ರು. ಈಗ ಆಸ್ತಿನ ಇಲ್ಲ ಎಲ್ಲ ಸುದ್ದ ಆಗ್ಬಿಟ್ಟೈತೆ ಅನ್ನೋ ಮಾತಾಡ್ತಾರೆ. ಈಗ 1 ಕೋಟಿ ಮ್ಯಾಗ ಆಸ್ತಿ ಆಗತ್ತೆ ರೀ. ಈಗ
18 ನೀವು ಅವ್ರು ತೊಗೊಂಡ ಸಾಲ 17 ಲಕ್ಷ ರೀ. 17 ಲಕ್ಷಕ್ಕೆ ಈಗ 5 ಎಕರೆ ಹಾಂ ಸರಿ ಅಂತಾರೆ. ಹಾಂ ಸರಿ ಅಂತಾರೆ. ಅದಕ್ಕೆ ಭಾಳ ಬಿಟ್ಟು ಕೊಡ ಅಂತಂದ್ರೆ ಅದನ್ನು 80 ಲಕ್ಷ ಐತಿ, 71 ಲಕ್ಷ ಐತೆ ಅಂತ ಮಾತಾಡ್ತಾರೆ.